ಆ ಪಾತ್ರಕ್ಕೆ ನಿಮ್ಗೆ ತಯಾರಿಗಿತ್ತು? ಆಮೇಲೆ ಜಿಮ್ ವರ್ಕೌಟ್ ಎಲ್ಲ ಮಾಡಿದೆ, ಮಸಲ್ ಟ್ರೈನಿಂಗ್, ಸ್ಟ್ರೆಂಗ್ ಟ್ರೈನಿಂಗ್ ತಗೊಂಡೆ, ಫೈಟ್ ಟ್ರೈನಿಂಗ್ ತಗೊಂಡೆ. ಬಿಕಾಸ್ ಫೈಟ್ ಶಾರ್ಟ್ಸ್ ಅಲ್ಲಿ ನಾವು ಪ್ರಿಪೇರ್ ಆಗಿ ಹೋಗ್ಲಿದಂದ್ರೆ ಏಟ್ ಬೀಳುತ್ತೆ ಯೂಶಲಿ. ಆಮೇಲೆ ಇನ್ನೊಂದು ನೋಡಿದೆ ಮೇಡಮ್, ನಾನು ಬಹುಶಃ ಯಾವ್ದಾದ್ರು ಸಿನಿಮಾಗಳು ಅಟ್ಲೀಸ್ಟ್ ಒಂದು ಏನೋ ಸ್ವಲ್ಪ ಕಟ್ ಮಾಡ್ತಾರೆ ಸಿನಿಮಾಗಳು ಕೂಡ. ಈ ಸೆನ್ಸಾರ್ ಇದರಲ್ಲಿ ಡಿಟೆಕ್ಟಿವ್ ಟೀಮ್ ಏನೋ ಸೆನ್ಸಾರ್ ಅಲ್ಲಿ ಯಾವ್ದೋ ಕ್ಲಿಯರ್ ನಮ್ಗೆ ಒಂದು ಕಟ್ ಆಗ್ಲಿಲ್ಲ, ಒಂದು ಮ್ಯೂಟ್ ಮಾಡ್ಲಿಲ್ಲ. ಸೊ ಯಾವಾಗ ನಾನು ಒಂದು ಮೂವಿ ತೊಗೊಂಡಿಲ್ಲ, ಈಗ ಆ ಜಾನರ್ ತೊಗೊಂಡ್ರೆ ನನಗೆ ಒಂದು ಪ್ರಯತ್ನ ಇರುತ್ತೆ ದಟ್ ಈ ಮೂವಿದು ಜಾನರ್ ಏನು, ಇದು ಹೆಚ್ಚಾಗಿ ಯಾರು ನೋಡ್ತಾರೆ, ಸೊ ಆ ಥರನೇ ಇಲ್ಲಿ ಕಾಂಟೆಂಟು. ಸೊ ಎಲ್ಲ ಮಿಕ್ಸ್ ಮಾಡೋದು ಬೇಡ, ಅವಾಗ ಇನ್ನೊಂದು ಆಡಿಯನ್ಸ್ ಮಿಸ್ ಆಗಿಬಿಡುತ್ತೆ. ಸೊ ಮಕ್ಕಳಿಗೆ ಏಮ್ ಮಾಡಿದರೆ ಅದೇ ಥರ ಇಲ್ಲಿ ಅಂತ. ಸೊ ಅದು ಯಾವ ಏಜ್ ಸ್ಟೂಡೆಂಟ್ಸ್ ನೋಡ್ಬೋದು? ಅದೇ ನಾನೇ ಚಿಕ್ಕ ಮಕ್ಕಳೆಲ್ಲ 15 ವರ್ಷ ಒಳಗೆ ಎಲ್ಲ ಆರಾಮಾಗಿ ನೋಡ್ಬೋದು ಈ ಮೂವಿನಲ್ಲಿ. ಆ ಥರ ಏನಿಲ್ಲ. ಆ ವಿಲನ್ ಪಾರ್ಟ್ ಒಂಚೂರು ಇದೆ, ಬಟ್ ಆದರೂ ಅದು ಅಷ್ಟೊಂದು ಇದೆ ಗ್ರಾಫಿಕ್ ಆಗಿ ಮಾಡಲಿಲ್ಲ ನಾವು. ನಾನು ಟ್ರೇಲರ್ ನೋಡ್ತಾ ಇದ್ದೆ, ಒಳ್ಳೆ ಮಾಸ್ ಆಗಿ ಬಂದಿದೆ. ಟ್ರೇಲರ್ ಬಗ್ಗೆ ಮಾತಾಡಂಗಿಲ್ಲ, ಮೇಕಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಥ್ಯಾಂಕ್ ಯು. ಕಂಪ್ಲೀಟ್ ಆಗಿ ಏನೋ ಒಬ್ಬ ದೊಡ್ಡ ಸ್ಟಾರ್ ಬಂದು ಫೈಟ್ ಮಾಡಿದ್ರೆ ಅನ್ನೋ ರೇಂಜಿಗೆ ಅದು ಟ್ರೇಲರ್ ಎಂಟ್ರಿ ಆಗಿರ್ಬೋದು, ಆ ಡೈಲಾಗ್ಗಳಾಗಿರ್ಬೋದು, ನಾನು ಬಂದು ನನ್ನ ಹತ್ರ ಹೇಳೋದು ಅದು ಅವೆಲ್ಲ ನೋಡಿದ್ರೆ ಇದು ಹೊಸಬ್ರು ಸಿನಿಮಾನೆಲ್ಲ ಹೊಸ ಡೈರೆಕ್ಟರ್ ಮಾಡಿರೋದಲ್ಲ, ತುಂಬ ಇವ್ರು ಏನೋ ಒಂದು 10 ಸಿನಿಮಾ ಕೊಟ್ಟಿದ್ದಾರೆ ಅನ್ನೋ ರೀತಿ ಅದನ್ನ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ಸೊ ಆ ಪಾತ್ರಕ್ಕೆ ನಿಮ್ಗೆ ತಯಾರಿಗಿತ್ತು ಅಂದರೆ ಆ ಕ್ಯಾರೆಕ್ಟರ್ ಬೇಸಿಕ್ ಒಂದು ರೆಡಿ ಇರುತ್ತೆ ತಯಾರಿ ಅಂದರೆ ಆ್ಯಕ್ಷನ್ ಇತ್ತಲ್ವಾ, ಅದಕ್ಕೆ ತಯಾರಿ ಬೇಸಿಕಲಿ. ಆಮೇಲೆ ಪ್ಯಾಂಟ್ ಆ್ಯಂಡ್ ಶರ್ಟ್ ಇತ್ತು, ಸ್ವಲ್ಪ ಸಣ್ಣಾಗಿರ್ಬೇಕಾಗಿತ್ತು ಇದಕ್ಕೆ. ಆಮೇಲೆ ಜಿಮ್ ವರ್ಕೌಟ್ ಎಲ್ಲ ಮಾಡಿದೆ, ಮಸಲ್ ಟ್ರೈನಿಂಗ್, ಸ್ಟ್ರೆಂಗ್ ಟ್ರೈನಿಂಗ್ ತೊಗೊಂಡೆ, ಫೈಟ್ ಟ್ರೈನಿಂಗ್ ತೊಗೊಂಡೆ. ಬಿಕಾಸ್ ಫೈಟ್ ಶಾರ್ಟ್ಸಲ್ಲಿ ನಾವು ಪ್ರಿಪೇರ್ ಆಗಿ ಹೋಗ್ಲಿದಂದ್ರೆ ಏಟ್ ಬೀಳುತ್ತೆ ಯೂಶಲಿ. ಆಮೇಲೆ ಬೀಳಬೇಕು ಅಂದರೆ ಒಂದು ಚೂರು ಕೈ ಎಲ್ಲ ಸ್ಟ್ರಾಂಗ್ ಆಗಿರಬೇಕು, 10 ಸತಿ ಬೀಳಬೇಕಾಗತ್ತೆ ಫೈಟಲ್ಲಿ. ಸೊ ನಾನು ಹೆಚ್ಚಾಗಿ ಯಾರು ಸ್ಟಂಟ್ ಡಬಲ್ಸ್ ಯೂಸ್ ಮಾಡಲಿಲ್ಲ, ನಾನೇ ಎಲ್ಲ ಮಾಡಿದ್ದೀನಿ ನನ್ನ ಆ್ಯಕ್ಷನು. ಸೊ ಆ ರೀತಿ ಪ್ರಿಪರೇಷನ್ಸ್ ಇತ್ತು. ಅದಲ್ಲದೆ ಐ ಥಿಂಕ್ ಲುಕ್ ಆ್ಯಂಡ್ ಫೀಲ್ ಎಲ್ಲ ನಮ್ಮ ತ್ರಿವಿಕ್ರಮ್ ರಘುನೇ ಸೆಟ್ ಮಾಡಿದ್ರು. ಕಾಸ್ಟ್ಯೂಮ್ಸ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಆ ಬ್ಲೇಸರ್ಗಳು, ಜಾಕೆಟ್, ಅದು ಪೂರ್ತಿ ಅವ್ರದ್ದೇ ಕನಸು. ಥ್ಯಾಂಕ್ ಯು. ಸೊ ಅದೇ ಅವ್ರದ್ದು ಕನಸು ಆ್ಯಕ್ಚುಲಿ, ಅದು ಹಿಂಗೆ ಇರಬೇಕು ಮೇಡಮ್ ಅಂತ. ಫೋಟೋಶೂಟ್ ದಿನಾನೇ ತುಂಬ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ತಂದು ಟ್ರೈ ಮಾಡಿದ್ವಿ. ಸೊ ಈ ಥರ ಲುಕ್ ಇರುತ್ತೆ ಅಂತ. ಸೊ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಮೇಡಮ್ ಇದು ಇತ್ತೀಚೆಗೆ ಅಂದ್ರೆ ಮೊನ್ನೆ ಸಿನಿಮಾ ನಿರ್ಮಾಪಕರು ತೀರೋದ್ರು ಕೇಳ್ಪಟ್ಟೆ ನಾನು. ಹೌದು. ಸೊ ತುಂಬಾ ಪ್ರೊಡ್ಯೂಸರ್ ಕೊಟ್ಟಿರೋದು ನಿಮ್ಮ ಕಡೆಯಿಂದ ಸಿಕ್ಕಿದ್ರಂತೆ. ಆಮೇಲೆ ಎಲ್ಲಿಯೂ ಕೊರತೆ ಆಗದ ರೀತಿ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಪ್ರೊಡ್ಯೂಸರು ಅಂತ ಟೀಮ್ ಅವ್ರು ಹೇಳ್ತಾ ಇದ್ರು. ತುಂಬಾ ಇದೆ ಸರ್, ಅಂದ್ರೆ ನಮ್ಮ ಸಿನಿಮಾ ಅಟ್ಲೀಸ್ಟ್ ಅವ್ರಿಗೋಸ್ಕರ ಸಿನಿಮಾ ಗೆಲ್ಲಬೇಕು, ಪ್ರೊಡ್ಯೂಸರ್ಗೋಸ್ಕರ ಸಿನಿಮಾ ಗೆಲ್ಲಬೇಕು ಅಂತ ತುಂಬಾ ಎಮೋಷನ್ ಅವರು ಮಾತಾಡ್ತಾ ಇದ್ರು. ಹೌದು, ತುಂಬಾ ಆ್ಯಕ್ಚುಲಿ ಅದು ಬೇಜಾರು. ಅವರು ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 3 years ಜರ್ನಿ ಅಂತ ನನಗೆ ಅನಿಸುತ್ತೆ. ಅವ್ರ ಮಗ ಆ್ಯಕ್ಚುಲಿ ಚರಣ್ ನನ್ನ ಜೊತೆ ಉಗ್ರಾವತಾರಲ್ಲಿ ವರ್ಕ್ ಮಾಡಿದ್ದಾನೆ, ಆ್ಯಂಡ್ ಆಲ್ಸೋ ದ ವೈರಸ್ ಅಂತ ಒಂದು ಮೂವಿ. ಸೊ ಅವ್ರು ಆ್ಯಕ್ಚುಲಿ ನಮಗೆ ತುಂಬ ಹಳೆ ಪರಿಚಯ. ಈ ಮೂವಿ ಆ್ಯಕ್ಚುಲಿ ಅವರು ಟೇಕ್ ಓವರ್ ಮೀನ್ಸ್ ಪಾರ್ಟ್ನರ್ಶಿಪ್ಪಲ್ಲಿ ತೊಗೊಂಡು ಹೋದರು. ಸೊ ಅವ್ರು ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ ಪ್ರಸನ್ನಜಿ. ಮೊನ್ನೆ ಆ್ಯಕ್ಚುಲಿ 2 days ಹಿಂದೆ ಅವ್ರು ತೀರೋದ್ರು. ಆ್ಯಕ್ಚುಲಿ ನಮಗೆ ಈ ತಂಡಗೆ ತುಂಬ ಶಾಕ್ ಆಯಿತು, ಯಾಕಂದರೆ ತುಂಬ ಚಿಕ್ಕವರು, ಅವ್ರಿಗೆ 56-57 ವರ್ಷ ಅಷ್ಟೇ. ಒಂದು ಚಿಕ್ಕ ಇನ್ಫೆಕ್ಷನ್ ಆಗಿತ್ತು. ನನಗೆ ಆ್ಯಕ್ಚುಲಿ ನೆನೆಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಬಿಕಾಸ್ ಐ ಫೀಲ್ ಲೈಕ್ ಈ ಸ್ಟಿಲ್ ದೇರ್ ವಿತ್ ಅಸ್. ಮಂಡೇ ಆ್ಯಕ್ಚುಲಿ ನಾವೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ನಮ್ಮದು ಇಂಟರ್ವ್ಯೂಸ್ ಎಲ್ಲ. ತುಂಬ ಬೇಜಾರಾಯಿತು. ದೇವರು ಅವ್ರ ಫ್ಯಾಮ್ಲಿಗೆ ಶಕ್ತಿ ಕೊಡಬೇಕು. ಅವ್ರು ತುಂಬ ಓಡಾಡಿದ್ರು ಈ ಮೂವಿನ ಒಳ್ಳೆ ರಿಲೀಸ್ ಮಾಡಬೇಕು, ಮೂವಿನ ಇಟ್ಕೊಂಡು ಆಲ್ಮೋಸ್ಟ್ ಪ್ರತಿ ವಾರ ನನ್ನ ಹತ್ರ ಬಂದು ಮಾತಾಡೋದು. ಸೊ ಒಂಥರ ಫ್ಯಾಮ್ಲಿ ಫ್ರೆಂಡ್ ಥರ ಆಗಿಬಿಟ್ಟಿದ್ರು. ನಮ್ಮ ಹಬ್ಬಗಳಾಗಲಿ, ನಮ್ಮ ಬರ್ತ್ಡೇಗೆ ಆಗಲಿ ಬರ್ತಿದ್ರು. ನಂಗೆ ತುಂಬ ಬೇಜಾರಾಯಿತು ದಟ್ ಅವ್ರ ರಿಲೀಸ್ 1 ವಾರಕ್ಕಿಂತ ಮುಂಚೆ ಅವರು ತೀರೋದ್ರು ಅಂದರೆ ಒಂಥರ ಶಾಕ್ ನಮ್ಮೆಲ್ರಿಗೆ. ಬಟ್ ರಘು ಹೇಳ್ದಂಗೆ ಅವರು ಆತ್ಮಗೆ ಶಾಂತಿ ಸಿಗಬೇಕಂದ್ರೆ ನಾವು ಚೆನ್ನಾಗಿ ರಿಲೀಸ್ ಮಾಡಬೇಕು ಮೂವಿ, ಬಿಕಾಸ್ ಅದು ಕೊನೆ ಆಸೆ ಇತ್ತು ಅವ್ರಿಗೆ, ದಟ್ ಮೂವಿ ಚೆನ್ನಾಗಿ ರಿಲೀಸ್ ಆಗಬೇಕಂತ. ಸೊ ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಅದು ತುಂಬ ಬೇಜಾರಿದೆ. ಅದು ಒಂದು ಸೆಪ್ಸಿಸಿಂದ ಲೈಕ್ 1 ವಾರದಿಂದ ಹಾಸ್ಪಿಟಲಲ್ಲಿ ಇದ್ದರು ಅವರು. ಸೊ ಯುನೋ ಐ ಮೀನ್ ನಮಗೆ ಆ್ಯಕ್ಚುಲಿ ಅದು ಹೆಂಗಾಯಿತು ಅಂತ ಅದು ಜೀವನನೇ ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಸೊ ಶೂಟಿಂಗ್ ಟೈಮ್ಲೆಲ್ಲ ಉಪೇಂದ್ರ ಸರ್ ಶೂಟಿಂಗ್ ಸ್ಪಾಟಿಗೆ ಬಂದು ಏನಾದ್ರು ಇನ್ನೊಂಚೂರು ಏನಾದ್ರು ಐಡಿಯಾಸ್ ಅಂದರೆ ಹೇಳ್ತಿದ್ರೆ ಅಥವಾ ಸುಮ್ಮನೆ ಅಥವಾ ರಘುವ್ರ ಜೊತೆ ಡೈರೆಕ್ಟ್ ಆಗಿ? ಇಲ್ಲ, ಅವ್ರು ಶೂಟಿಂಗ್ ಸ್ಪಾಟ್ಗೆ ಬಂದಿಲ್ಲ. ಇಲ್ಲ ಅವ್ರಿಗೆ ಸ್ಕ್ರಿಪ್ಟ್ ವಿಚಾರದಲ್ಲಿ ಮಾತ್ರ ಅವರು ಇದು ಮಾಡಿದ್ರು. 1-2-3 ಐಡಿಯಾಸ್ ಕೊಟ್ಟರು, ಬಟ್ ಪೂರ್ತಿ ರಘುದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರು ಒಂದೊಂದು ಸತಿ ಅವ್ರಿಗೇನೋ ಅನಿಸಿದ್ರೆ ಐಡಿಯಾಸ್ ಕೊಡ್ತಾರೆ ಅವರು, ಬಟ್ ಯೂಶಲಿ ಟ್ರೇಲರೇ ನೋಡೋದು ಅಥವಾ ಫಸ್ಟ್ ಕಾಪಿ ನೋಡ್ತಾರೆ ಆ ಥರ. ಆಮೇಲೆ ಮೇಡಮ್ ಈಗ ನಿಮ್ದು 50ನೇ ಸಿನಿಮಾ. ಸೊ ಯಾಕಂದರೆ ಪ್ರಿಯಾಂಕಾ ಉಪೇಂದ್ರ ಅಂತಂದ್ರೆ ಒಂದು ಜನಕ್ಕೆ ಒಂದು ದೊಡ್ಡ ಬೇರೆ ಥರ ನೋಡ್ತಾರೆ. ಉಪೇಂದ್ರ ಸರ್ ಅವರು, ಮಿಸಸ್ ಅವರು, ಹಂಗೆ ಒಂದು ರೆಸ್ಪೆಕ್ಟ್ ನೋಡ್ತಾರೆ. ಸೊ 50ನೇ ಸಿನಿಮಾನ ಒಬ್ಬ ಸ್ಟಾರ್ ನಿರ್ದೇಶಕರ ಜೊತೆ ಮಾಡ್ಬೋದಾಗಿತ್ತು.
ಇದೇ ಕತೆ ಯಾಕೆ ಹಾಕೊಂಡ್ರು, ಇನ್ನೊಂಚೂರು ರಗಡಾಗಿರುವಂತ ಮಾಡ್ಬೋದಾಗಿತ್ತು, ಅಥವಾ ಇನ್ನೂ ಡಿಫ್ರೆಂಟ್ ಟೈಮ್ ಮಾಡ್ಬೋದಾಗಿತ್ತು. ಇದೇ ಡಿಫ್ರೆಂಟ್ ಅನ್ಸ್ತ ನನಗೆ. ಇದರಲ್ಲಿ ಕಾಂಟೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಅದೇ ಮುಂಚೆ ನಿಮಗೆ ಹೇಳ್ತಿದ್ದೆ ದಟ್ ನನ್ನ ಹಾರ್ಟ್ನ ನಾನು ಒಪ್ಕೊತೀನಿ. ನನ್ನ ಹಾರ್ಟ್ ಎಸ್ ಅಂದಿದ್ರೆ ನಾನು ಎಸ್ಸು. ನನಗೆ ದೊಡ್ಡದು ಚಿಕ್ಕದು ಅದೆಲ್ಲ ಅರ್ಥ ಆಗಲ್ಲ. ನಾನು ತುಂಬ ಬೇರೆ ಬೇರೆ ಥರ ಮೂವೀಸ್ ಮಾಡಿದ್ದೀನಿ. ತುಂಬ ಮೂವೀಸು 100 ಡೇಸ್ ಮೇಲೆ ಆಗಿದೆ. ಅದರಲ್ಲಿ ಸಣ್ಣ ಪಾತ್ರಗಳು ಮಾಡಿದ್ದೀನಿ, ದೊಡ್ಡ ಪಾತ್ರಗಳು ನಾನು ಒಬ್ಬರು ಮಾಡಿ ನನ್ನ ಮಮ್ಮಿನೂ ಸೂಪರ್ ಹಿಟ್ ಆಗಿತ್ತು. ಸೊ ನಾನು ಆ ಥರ ಯಾವಾಗ ಯೋಚನೆ ಮಾಡಲ್ಲ. ನನ್ನ ಹಾರ್ಟ್ನ ಕೇಳ್ತೀನಿ, ಸ್ಟೋರಿ ಕೇಳಾದ್ಮೇಲೆ ಇದು ಮಾಡ್ಬೋದಾ ಅಂತ. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ರೆಸ್ಪೆಕ್ಟ್ ಸಿಗಬೇಕು. ಆ್ಯಂಡ್ ಆಲ್ಸೋ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಆ ಟೀಮ್ ಚೆನ್ನಾಗಿರಬೇಕು, ನನಗೆ ಕಂಫರ್ಟ್ ಇರಬೇಕು ಟೀಮ್ ಜೊತೆಲಿ. ಆ್ಯಂಡ್ ಅಫ್ಕೋರ್ಸ್ ಮೇಕಿಂಗ್ ಕ್ವಾಲಿಟಿ ಇರಬೇಕು. ಅದೆಲ್ಲ ಇದೆ ಈ ಮೂವಿನಲ್ಲಿ. ಯಾವುದೋ ದೊಡ್ಡ ಮೂವಿಗಿಂತ ಕಮ್ಮಿ ಇಲ್ಲ ಅನ್ಸುತ್ತೆ. ತುಂಬ ಆ್ಯಕ್ಚುಲಿ ಕ್ವಾಲಿಟಿ ಮೇಕಿಂಗ್ ಮಾಡಿದ್ದಾರೆ. ಅಗೇನ್ ಪ್ರಸನ್ನ ಅವರು ತುಂಬ ಒಂಚೂರು ಅವ್ರು ಕಾಂಪ್ರಮೈಸ್ ಇಲ್ಲದೆ, ಪ್ರಸನ್ನ ಅವರ ಪುರುಷೋತ್ತಮ ಅವರೆಲ್ಲ ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೈಟಿಂಗ್ ಮಾಡಿದ್ದಾರೆ, ತುಂಬ ಕಾಸ್ಟ್ಲಿ ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಸೊ ಯಾವ ಲೆವೆಲಲ್ಲಿ ಇದು ಲೈಕ್ ಒಂದು ದೊಡ್ಡ ಹೀರೋ ಆ್ಯಕ್ಷನ್ ಮೂವಿಗಿಂತ ಕಮ್ಮಿ ಮಾಡಿದ್ದಾರೆ. ಕತೆ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ನನಗೆ ಅನಿಸ್ತಾ ಇದೆ ಇದು ನನ್ನ 50ನೇ ಚಿತ್ರಗೆ ತುಂಬ ಪರ್ಫೆಕ್ಟ್ ಆಗಿದೆ ಇದು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.